ಸ್ಟೆಪ್ ಬೈ ಸ್ಟೆಪ್ ಎಲ್ಲಾ ಕಾನ್ಸೆಪ್ಟ್ಸ್ ಕವರ್ ಮಾಡ್ತಾ ಇದ್ದೀನಿ. ಹೆಲೋ ಎವ್ರಿಬಡಿ, ಲೆಟ್ ಅಸ್ ಬಿಗಿನ್. I'm I'm here with one more concept, continuation of this embryonic development, gestation ಆದ್ಮೇಲೆ ಇರುವಂತಹ ಕಾನ್ಸೆಪ್ಟ್ ಲ್ಯಾಕ್ಟೇಷನ್, ಸಾರಿ ಪಾರ್ಚುರೇಷನ್. ಅಂದ್ರೇನು? 9 months ಎಂಬ್ರಿಯಾನಿಕ್ ಡೆವಲಪ್ಮೆಂಟ್ ಆಯ್ತು, ಫೀಟಸ್ ಕಂಪ್ಲೀಟ್ ಆಗಿ ಡೆವಲಪ್ ಆಗಿ ಡೆಲಿವರಿ ಆಗೋದಕ್ಕೆ ರೆಡಿ ಆಯ್ತು. ಅವಾಗ ಡೆಲಿವರಿ ಆಫ್ ದ ಬೇಬಿ ಡೆಲಿವರ್ ಆಗೋದಕ್ಕೆ ವಿ ಕಾಲ್ ಇಟ್ ಆಸ್ ಪಾರ್ಚುರೇಷನ್. ಡೆಲಿವರಿ ಆದ್ಮೇಲೆ ಪಾರ್ಚುರೇಷನ್ ಆದ್ಮೇಲೆ ಅಷ್ಟಕ್ಕೆ ಮುಗೀತಾ ಅಂದ್ರೆ ಇಲ್ಲ, ಅದು ನರಿಶ್ಮೆಂಟ್ ಕೂಡ ಆಗ್ಬೇಕು. ಆ ನರಿಶ್ಮೆಂಟ್ ಅಂತಂದ್ರೇನು? ಅದಕ್ಕೆ ಬೇಕಾಗಿರುವಂತ ಒಂದಷ್ಟು ಅತಿ ಮುಖ್ಯವಾದಂತಹ ಒಂದಷ್ಟು ಬೆಳವಣಿಗೆಗೆ ಬೇಕಾದಂತಹ ಒಂದಷ್ಟು ನ್ಯೂಟ್ರಿಷನ್ಸ್ ಬೇಕಾಗುತ್ತೆ. ಆ ನ್ಯೂಟ್ರಿಷನ್ ಸಿಗೋದೆ ಮದರ್ ನ ಮಿಲ್ಕ್ ಇಂದ. ಮದರ್ ಮಿಲ್ಕ್ ಫೀಡಿಂಗ್ ಸ್ಟೇಜ್ ಏನಿದೆಯೋ ದಟ್ ಇಸ್ ಕಾಲ್ಡ್ ಆಸ್ ಲ್ಯಾಕ್ಟೇಷನ್. ಸೊ ಪಾರ್ಚುರೇಷನ್ ಮತ್ತೆ ಲ್ಯಾಕ್ಟೇಷನ್ ಅದೇ ಇವತ್ತಿನ ಕಾನ್ಸೆಪ್ಟ್. ಸಾರಿ, ನಾನು ಇಲ್ಲೇ ಬರ್ಬಿಟ್ಟೆ ಇಂಟ್ರೊಡಕ್ಷನ್ ಪೇಜ್. ಓಕೆ, ಸೊ ದ ಟುಡೇಸ್ ಕಾನ್ಸೆಪ್ಟ್ ಇಸ್ ಪಾರ್ಚುರೇಷನ್. ಪಾರ್ಚುರೇಷನ್ ಅಂದ್ರೆ ಏನು? ದ ಡೆಲಿವರಿ ಆಫ್ ಅ ಕಂಪ್ಲೀಟ್ ಫುಲ್ಲಿ ಡೆವಲಪ್ಡ್ ಬೇಬಿ. ಡೆಲಿವರಿ ಆಗೋದನ್ನ ನಾವು ಪಾರ್ಚುರೇಷನ್ ಅಂತ ಕರಿತೀವಿ. ಯಾವಾಗ? ಜೆಸ್ಟೇಷನ್ ಇಸ್ ಫಾಲೋಡ್ ಬೈ ಪಾರ್ಚುರೇಷನ್. ಜೆಸ್ಟೇಷನ್ ಅಂದ್ರೆ ಎಂಬ್ರಿಯಾನಿಕ್ ಡೆವಲಪ್ಮೆಂಟ್ 9 months ಮುಗಿದ್ಮೇಲೆ ಪಾರ್ಚುರೇಷನ್. ಪಾರ್ಚುರೇಷನ್ ಆದ್ಮೇಲೆ ಲ್ಯಾಕ್ಟೇಷನ್. ಲ್ಯಾಕ್ಟೇಷನ್ ಅಂದ್ರೆ ಏನು? ಇಟ್ಸ್ ಫೀಡಿಂಗ್ ಸ್ಟೇಜ್. ಓಕೆ, ವೆಲ್, ಪಾರ್ಚುರೇಷನ್ ಡೈರೆಕ್ಟ್ ಹಿಂಗೆ ಬರ್ಬೋದು ಕ್ವಶನ್. ಇಸ್ ಎ ಕಾಂಪ್ಲೆಕ್ಸ್ ನ್ಯೂರೋ ಎಂಡೋಕ್ರೈನ್ ಮೆಕ್ಯಾನಿಸಮ್. ಎಕ್ಸ್ಪ್ಲೈನ್. ಯಾಕೆ ನಾವು ಪಾರ್ಚುರೇಷನ್ ಅಥವಾ ಬೇಬಿ ಡೆಲಿವರಿಯನ್ನ ನಾವು ನ್ಯೂರೋ ಎಂಡೋಕ್ರೈನ್ ಮೆಕ್ಯಾನಿಸಮ್ ಅಂತ ಕರಿತೀವಿ? ಸೊ ಪಾರ್ಚುರೇಷನ್ ಅಂದ್ರೆ ಏನು? ದ ಪ್ರೋಸೆಸ್ ಆಫ್ ಡೆಲಿವರಿ ಆಫ್ ದ ಬೇಬಿ. ಇದೆ ಡೆಫಿನೇಷನ್. ದಟ್ ಇಸ್ ಕಾಲ್ಡ್ ಪಾರ್ಚುರೇಷನ್. ಇದು ಒಂದು ನ್ಯೂರೋ ಎಂಡೋಕ್ರೈನ್ ಮೆಕ್ಯಾನಿಸಮ್. ಹೌದಾ? ವಾಟ್ ಈಸ್ ನ್ಯೂರೋ ಎಂಡೋಕ್ರೈನ್ ಮೆಕ್ಯಾನಿಸಮ್? ನಾನು ಅವಾಗ್ಲೇ ಹೇಳಿದೆ ಎಂಡೋಕ್ರೈನ್ ಗ್ಲ್ಯಾಂಡ್ ಪ್ಲಾಸೆಂಟಾ ಅಂತ. ಎಂಡೋಕ್ರೈನ್ ಅಂದ್ರೆ ಏನು? ಹಾರ್ಮೋನ್ ಪ್ರೊಡಕ್ಷನ್ ಆಗುತ್ತೆ ಅಂತ. ನ್ಯೂರೋ ಎಂಡೋಕ್ರೈನ್ ಅಂದ್ರೆ ಏನು? ನರ್ವಸ್ ಸಿಸ್ಟಮ್ ಆಕ್ಟ್ ಆಗುತ್ತೆ ಅಂತ. ಸೊ ಇನ್ ದ ಸೆನ್ಸ್ ನಮ್ಮ ಬ್ರೈನ್, ನರ್ವಸ್ ಸಿಸ್ಟಮ್, ಹಾರ್ಮೋನ್ಸ್ ಆಲ್ 3 ಕಂಬೈನ್ ಆಗಿ ಆಗೋದೆ ಡೆಲಿವರಿ, ಪಾರ್ಚುರೇಷನ್. ನ್ಯೂರೋ ಎಂಡೋಕ್ರೈನ್ ಮೆಕ್ಯಾನಿಸಮ್, ನರ್ವಸ್ ಸಿಸ್ಟಮ್ ಇನ್ಕ್ಲೂಡ್ ಆಗುತ್ತೆ, ಬ್ರೈನ್ ಇನ್ಕ್ಲೂಡ್ ಆಗುತ್ತೆ, ಮತ್ತೆ ಎಂಡೋಕ್ರೈನ್ ಗ್ಲ್ಯಾಂಡ್ಸ್, ಹಾರ್ಮೋನ್ಸ್. ಸೊ ಈಗ ಜೆಸ್ಟೇಷನ್ ನ ಕೊನೆ ಟೈಮ್ ಏನು? 9 months ಅಲ್ವಾ? 9 month ಅಲ್ಲಿ ಕಂಪ್ಲೀಟ್ ಡೆಲಿವರಿ ಮೀನ್ಸ್ ಕಂಪ್ಲೀಟ್ ಆಗಿ ಫೀಟಸ್ ಈ ತರ ಡೆವಲಪ್ ಆಗಿರುತ್ತೆ. ಸೊ ಈ ಡೆಲಿವರಿ ಅಥವಾ ಬೇಬಿ ಪಾರ್ಚುರೇಷನ್ ಆಗ್ಬೇಕು, ರಿಲೀಸ್ ಆಗ್ಬೇಕಂತ ಇನ್ಫಾರ್ಮ್ ಮಾಡೋದು ಯಾರು? ಸಿಗ್ನಲ್ ಎಲ್ಲಿಂದ ಬರುತ್ತೆ? ದ ಸಿಗ್ನಲ್ ಆರಿಜಿನೇಟ್ಸ್ ಫ್ರಮ್ ಫುಲ್ಲಿ ಡೆವಲಪ್ಡ್ ಫೀಟಸ್. ಈ ಕಂಪ್ಲೀಟ್ ಆಗಿ ಬೆಳವಣಿಗೆ ಆಗಿರುವಂತಹ ಈ ಫೀಟಸ್ ಇಂದನೇ ಒಂದು ಸಿಗ್ನಲ್ ಬರೋದಕ್ಕೆ ಶುರು ಆಗುತ್ತೆ. ಮತ್ತೆ ಅದರ ಪ್ಲಾಸೆಂಟಾದಿಂದ ಸಿಗ್ನಲ್ ಬರೋದಕ್ಕೆ ಶುರು ಆಗುತ್ತೆ. ಫುಲ್ಲಿ ಡೆವಲಪ್ಡ್ ಫೀಟಸ್ ಏನು? ಅ ಫುಲ್ಲಿ ಡೆವಲಪ್ಡ್ ಫೀಟಸ್ ಅಂಡ್ ಪ್ಲಾಸೆಂಟಾ gives a signal. ಅದೇನೆ fetal ಆವಾಗ that signal goes to the brain. So fully developed fetus ಮತ್ತೆ placenta gives a signal to the brain. ಆಗ ಬ್ರೈನ್ ಇಂದ there is a fetal ejection reflex ಆಗುತ್ತೆ. ರಿಫ್ಲೆಕ್ಸ್ ಅಂದ್ರೆ ಒಂದು ಇನ್ವಾಲಂಟರಿ ಆಕ್ಷನ್, ಅಂದ್ರೆ ತನಗ್ ತಾನೇ ಬರುವಂತ ಒಂದು ಆಕ್ಷನ್ ಬ್ರೈನ್ ಇಂದ. ಯಾಕಂದ್ರೆ ಕಂಪ್ಲೀಟ್ಲಿ ಡೆವಲಪ್ಡ್ ಫೀಟಸ್ ತನ್ನ ಸಿಗ್ನಲ್ ಅನ್ನ ಬ್ರೈನ್ ಪಾಸ್ ಮಾಡಿದಾಗ ಬ್ರೈನ್ ಇಂದ ಒಂದು ರಿಫ್ಲೆಕ್ಸ್ ಆಕ್ಷನ್ ಬರುತ್ತೆ. ರಿಫ್ಲೆಕ್ಸ್ ಆಕ್ಷನ್ ಅಂದ್ರೆ ಒಂದು ಇಮಿಡಿಯೇಟ್ ಆಕ್ಷನ್ ಬರುತ್ತೆ. ಆ ಇಮಿಡಿಯೇಟ್ ಆಕ್ಷನ್ ಫೀಟಲ್ ಎಜೆಕ್ಷನ್ ರಿಫ್ಲೆಕ್ಸ್. ಫೀಟಲ್ ಎಜೆಕ್ಷನ್ ರಿಫ್ಲೆಕ್ಸ್ ಅಂದ್ರೆ ಏನು? ನೇಮ್ ಅಲ್ಲೇ ಇದೆ. ಫೀಟಸ್ ಏನಾಕ್ ಮಾಡ್ಬೇಕು? ಎಜೆಕ್ಟ್ ಮಾಡ್ಬೇಕು, ಹೊರಗೆ ಹಾಕ್ಬೇಕು. ದಟ್ ಇಸ್ ದ ರಿಫ್ಲೆಕ್ಸ್, ಫೀಟಲ್ ಎಜೆಕ್ಷನ್ ರಿಫ್ಲೆಕ್ಸ್. ಅದಕ್ಕೋಸ್ಕರ ಆ ಆಕ್ಷನ್ ಏನಪ್ಪಾ ಅಂದ್ರೆ ಮೈಲ್ಡ್ ಯುಟರೈನ್ ಕಾಂಟ್ರಾಕ್ಷನ್. ಈ ಯುಟರಸ್ ಏನಾಗುತ್ತೆ? ನಿಧಾನವಾಗಿ ಕಾಂಟ್ರಾಕ್ಟ್ ಆಗುತ್ತೆ, ಮೈಲ್ಡ್ ಆಗಿ, ಲೈಟ್ ಆಗಿ ಕಾಂಟ್ರಾಕ್ಟ್ ಆಗುತ್ತೆ. ಕಾಂಟ್ರಾಕ್ಟ್ ಅಂದ್ರೆ ಯುಟರಸ್ ಇಟ್ ವಿಲ್ ಓಪನ್ ಓಪನ್ ಸ್ಲಿಟ್ ಓಪನ್ ಆಗುತ್ತೆ ಹೊರಗೆ. ಸೊ ನೀವು ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ನೆನ್ಪಿರ್ಬೋದು ನಿಮ್ಗೆ. ಆ ಯುಟರಸ್ ಆದ್ಮೇಲೆ ಒಂದು ಬರ್ತ್ ಕೆನಲ್ ಅಂತ ಒಂದು ಬರ್ಸಿದೀನಿ, ಈ ತರ ಇರುತ್ತೆ. ಸೊ ಆ ರೀಜನ್ ಬರ್ತ್ ಕ್ಯಾನಲ್ ಅನ್ನ ನಾವು ಸರ್ವಿಕಲ್ ಕ್ಯಾನಲ್ ಅಂತಾನು ಕೂಡ ಕರಿತೀವಿ. ಸೊ ಏನಾಗಬೇಕು?
ಈ ಫೀಟಲ್ ಎಜೆಕ್ಷನ್ ರಿಫ್ಲೆಕ್ಸ್ ಆದ ತಕ್ಷಣ ಮೈಲ್ಡ್ ಕಾಂಟ್ರಾಕ್ಷನ್, ಯುಟ್ರಸ್ ಏನಾಗುತ್ತೆ ಕಾಂಟ್ರಾಕ್ಟ್ ಆಗುತ್ತೆ. ನೀವು ನೆನ್ಪಿಸ್ಕೊಳ್ಳಿ, ನಾನು ದೇರ್ ಆರ್ 3 ವಾಲ್ ಲೇಯರ್ಸ್ ಇದೆ ಯುಟ್ರಸ್. ಯುಟ್ರಸ್ ಅಲ್ಲಿ 3 ವಾಲ್ ಲೇಯರ್ ಇರುತ್ತೆ ಅಂತ ಹೇಳಿದ್ದೆ, ಪೆರಿಮೆಟ್ರಿಯಂ, ಮಯೋಮೆಟ್ರಿಯಂ ಮತ್ತೆ ಎಂಡೋಮೆಟ್ರಿಯಂ ಅಂತ 3 ವಾಲ್ ಲೇಯರ್ ಇರುತ್ತೆ. ಮಿಡಲ್ ಅಲ್ಲಿರುವಂತಹ ಮಯೋಮೆಟ್ರಿಯಂ ಏನೆ ಕಾಂಟ್ರಾಕ್ಷನ್ ಆಫ್ ದ ಯುಟ್ರಸ್ ಡ್ಯೂರಿಂಗ್ ಬೇಬಿ ಡೆಲಿವರಿ ಅಂತ ನಾನು ಫಂಕ್ಷನ್ ಬರ್ಸಿದೀನಿ, ಹೇಳ್ಬೇಕಾದ್ರೆ ಹೇಳಿದೀನಿ. ಔಟರ್ ಇರೋದು ಪೆರಿಮೆಟ್ರಿಯಂ, ಮಿಡಲ್ ಅಲ್ಲಿ ಇರೋದು ಮಯೋಮೆಟ್ರಿಯಂ. ಈ ಮಯೋಮೆಟ್ರಿಯಂ ಕೆಲಸ ಏನಪ್ಪಾ ಅಂದ್ರೆ ಇಟ್ ಅಂಡರ್ಗೋ ಕಾಂಟ್ರಾಕ್ಷನ್ ಡ್ಯೂರಿಂಗ್ ಬೇಬಿ ಡೆಲಿವರಿ. ಬೇಬಿ ಡೆಲಿವರ್ ಆಗ್ಬೇಕಾದ್ರೆ ಮಯೋಮೆಟ್ರಿಯಂ ಏನಾಗುತ್ತೆ ಕಾಂಟ್ರಾಕ್ಟ್ ಆಗುತ್ತೆ. ಸೊ ಈಗ ಮೈಲ್ಡ್ ಫೀಟಲ್ ಎಜೆಕ್ಷನ್ ರಿಫ್ಲೆಕ್ಸ್ ಆದ ತಕ್ಷಣ ಯುಟ್ರಸ್ ಏನಾಗ್ಬೇಕು ಸ್ವಲ್ಪ ತನ್ನ ಜಾಗವನ್ನ ವಿಸ್ತಾರ ಮಾಡ್ಬೇಕು, ಎಕ್ಸ್ಪ್ಯಾಂಡ್ ಆಗುತ್ತೆ, ಕಾಂಟ್ರಾಕ್ಟ್ ಆಗುತ್ತೆ. ಅದಕ್ಕೆ ಸಹಾಯ ಮಾಡೋದೇ ಅಥವಾ ಕಾಂಟ್ರಾಕ್ಟ್ ಆಗೋದೇ ಮಯೋಮೆಟ್ರಿಯಂ ವಾಲ್. ಆ ಮಯೋಮೆಟ್ರಿಯಂ ವಾಲ್ ಕಾಂಟ್ರಾಕ್ಟ್ ಆಗುತ್ತೆ. ಆಕ್ಸಿಟೋಸಿನ್ ಅನ್ನೋ ಒಂದು ಹಾರ್ಮೋನು ಮದರ್ ಬಾಡಿಯ ಪಿಟ್ಯುಟರಿ ಗ್ಲ್ಯಾಂಡ್ ಇಂದ ಪ್ರೊಡಕ್ಷನ್ ಆಗುತ್ತೆ. ಆ ಆಕ್ಸಿಟೋಸಿನ್ ಪ್ರೊಡ್ಯೂಸ್ ಆಗಿರೋದು ಪಿಟ್ಯುಟರಿ ಅಥವಾ ಬ್ರೈನ್ ಅಲ್ಲಿ ಯಾವ್ದ್ರ ಮೇಲೆ ಆಕ್ಟ್ ಆಗುತ್ತಪ್ಪ ಅಂದ್ರೆ ಈ ಯುಟರಸ್ ಮಯೋಮೆಟ್ರಿಯಂ ವಾಲ್ ನ ಮೇಲೆ ಆಕ್ಟ್ ಆಗುತ್ತೆ. ಆಗ ತಾನೇ ಸ್ಟ್ರಾಂಗ್ ಕಾಂಟ್ರಾಕ್ಷನ್ ಆಗೋದಕ್ಕೆ ಶುರು ಆಗುತ್ತೆ, ಅತಿ ಹೆಚ್ಚು ಜೋರಾಗಿ ಅದು ಕಾಂಟ್ರಾಕ್ಟ್ ಆಗೋದಕ್ಕೆ ಶುರು ಆಗುತ್ತೆ. ಸೊ ಸೈಮಿಲ್ಟೇನಿಯಸ್ ರಿಫ್ಲೆಕ್ಸ್ ಬಿಟ್ವೀನ್ ಯುಟ್ರೈನ್ ಕಾಂಟ್ರಾಕ್ಷನ್ ಅಂಡ್ ಆಕ್ಸಿಟೋಸಿನ್. ಆಕ್ಸಿಟೋಸಿನ್ ಅಂದ್ರೆ ಯುಟ್ರೈನ್ ಕಾಂಟ್ರಾಕ್ಟ್ ಆಗ್ತಾ ಇದೆ. ಯುಟ್ರೈನ್ ಕಾಂಟ್ರಾಕ್ಟ್ ಆಗೋದಕ್ಕೆ ಬೇಕಾಗಿದ್ದು ಯಾವುದು ಫೀಟಲ್ ಎಜೆಕ್ಷನ್ ರಿಫ್ಲೆಕ್ಸ್ ಇಂದ ಆಗ್ತಾ ಇರೋದು. ಫೀಟಲ್ ಎಜೆಕ್ಷನ್ ರಿಫ್ಲೆಕ್ಸ್ ಅಂದ್ರೆ ನಮ್ಮ ನರ್ವಸ್ ಸಿಸ್ಟಮ್ ಆಕ್ಟ್ ಆಗ್ತಾ ಇದೆ. ಅಟ್ ದ ಸೇಮ್ ಟೈಮ್ ನಮ್ಮ ಬ್ರೈನ್ ನ ಪಿಟ್ಯುಟರಿಯಿಂದ ಏನ್ ರಿಲೀಸ್ ಆಗ್ತಾ ಇದೆ, ಆಕ್ಸಿಟೋಸಿನ್ ಹಾರ್ಮೋನ್ ರಿಲೀಸ್ ಆಗ್ತಿದೆ. ನಿಮ್ಗೆ ಇಲ್ಲಿ ಅರ್ಥ ಆಗ್ತಾ ಇರೋದು ಯುಟ್ರಸ್ ಇಂದ ಬರ್ತಾ ಇರೋ ಫೀಟಲ್ ಎಜೆಕ್ಷನ್ ರಿಫ್ಲೆಕ್ಸ್ ಅಥವಾ ಬ್ರೈನ್ ಇನ್ವಾಲ್ವ್ ಆಗಿರೋದು ನರ್ವಸ್ ಸಿಸ್ಟಮ್. ಆಕ್ಸಿಟೋಸಿನ್ ರಿಲೀಸ್ ಆಗ್ತಾ ಇದೆ ಹಾರ್ಮೋನ್ ಅಂದ್ಮೇಲೆ ಅದು ಎಂಡೋಕ್ರೈನ್ ಸಿಸ್ಟಮ್. ಸೊ ನ್ಯೂರೋ ಆಸ್ ವೆಲ್ ಆಸ್ ಎಂಡೋಕ್ರೈನ್ ಎರಡೂ ಕೂಡ ಕೆಲಸ ಮಾಡ್ತಾ ಇದೆ ಪಾರ್ಚುಲೇಷನ್ ಮಾಡೋದಕ್ಕೆ. ಸೊ ಅಟ್ ದ ಸೇಮ್ ಟೈಮ್ ಎರಡು ಆಕ್ಟ್ ಆದಾಗ ಆಟೋಮೆಟಿಕ್ ಆಗಿ ಆಕ್ಸಿಟೋಸಿನ್ ಮತ್ತೆ ಯುಟ್ರೈನ್ ಕಾಂಟ್ರಾಕ್ಷನ್ ಇಂದ ಸ್ಟ್ರಾಂಗ್ ಆಗಿ ಕಾಂಟ್ರಾಕ್ಷನ್ ಆಗಿ 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 ಯುಟ್ರಸ್ ಇಂದ ಮಧ್ಯದಲ್ಲಿರೋ ಬರ್ತ್ ಕ್ಯಾನಲ್ ಇಂದ ದಾಟ್ಕೊಂಡು ಏನಾಗುತ್ತೆ ಬೇಬಿ ಕಮ್ಸ್ ಔಟ್, ಎಕ್ಸ್ಪೆಲ್ ಔಟ್ ಆಗುತ್ತೆ, ಡೆಲಿವರ್ ಆಗುತ್ತೆ. ಎಜೆಕ್ಷನ್ ಪಾತ್ ಅಂತ ಇದೆಯಲ್ಲ, it will comes out. So this is the delivery of the baby, that is called parturition. Parturition is a neuroendocrine mechanism. First mild contraction ಆಗೋದಕ್ಕೆ ರೀಸನ್ ಏನಪ್ಪಾ ಅಂದ್ರೆ ಫಸ್ಟ್ ಸಿಗ್ನಲ್ ಬರೋದೇ completely developed fetus ಅಥವಾ placenta ಇಂದ. That signal is called fetal ejection reflex that gives mild uterine contraction. At the same time, oxytocin hormone produced from the maternal pituitary gland acts on this uterus, results in stronger and stronger contraction and finally leads to expel of baby. This is called as parturition. Parturition ಕೇಳಿದ್ರೆ ಮೇನ್ ಬರೀಬೇಕಾಗಿರೋದು ಇದು. Okay? The next one is lactation. ಈಗ ಬೇಬಿ ಡೆಲಿವರ್ ಆಯ್ತು. ಸೊ ಈ ಫೀಟಸ್ ಅಥವಾ ಈ ಬೇಬಿಗೆ ಇನ್ನ ಏನು ಅವಶ್ಯಕತೆ ಇಲ್ವಾ, ಮದರ್ ನ ಅವಶ್ಯಕತೆ ಇಲ್ವಾ ಅಂದ್ರೆ ನೋ, ಇಟ್ ರಿಕ್ವೈರ್ ಮದರ್. ಸ್ಟಿಲ್ ಮದರ್ ಬೇಕು. ಫೀಮೇಲ್ ಮೆಮರಿ ಗ್ಲ್ಯಾಂಡ್ ಅಂಡರ್ಗೋ ಡಿಫ್ರೆನ್ಸಿಯೇಷನ್. ಮದರ್ ನ ಮೆಮರಿ ಗ್ಲ್ಯಾಂಡ್ ಡಿಫ್ರೆನ್ಶಿಯೇಟ್ ಆಗ್ತಾ ಹೋಗುತ್ತೆ. ಮೆಮರಿ ಗ್ಲ್ಯಾಂಡ್ ಸ್ಟ್ರಕ್ಚರ್ ನೀವು ಆಲ್ರೆಡಿ ಓದಿದೀರಾ. ಅಲ್ಲಿ ಹಿಂದ್ಗಡೆ ಫ್ಯಾಟ್ಸ್ ಇರುತ್ತೆ, ಅರೋಲಾ ಲೇಯರ್ ಅಂತ ಇರುತ್ತೆ. ಇಲ್ಲಿ ನಿಮ್ಗೆ ಮೆಮರಿ ಟ್ಯೂಬ್ಯೂಲ್ಸ್ ಇರುತ್ತೆ, ಒಳಗಡೆ ಮೆಮರಿ ಲಾಬ್ಯೂಲ್ಸ್, ಹೋಪ್ ಯು ನೋ ದಿಸ್, ಮೆಮರಿ ಲಾಬ್ಯೂಲ್ಸ್ ಇರುತ್ತೆ. ಮೆಮರಿ ಲಾಬ್ಯೂಲ್ಸ್ ಒಳಗಡೆ ದೇರ್ ಈಸ್ ಆಲ್ವಿಯೋಲೈ. ಆಲ್ವಿಯೋಲೈ ಒಳಗಡೆ ಮಿಲ್ಕ್ ಫಿಲ್ ಆಗಿರುತ್ತೆ ಅಂತ ಹೇಳಿದೀನಿ. ಮೆಮರಿ ಡಕ್ಟ್ ಟ್ಯೂಬ್ಯೂಲ್ಸ್ ಇರುತ್ತೆ. ಮೆಮರಿ ಟ್ಯೂಬ್ಯೂಲ್ಸ್ ಎಲ್ಲ ಸೇರಿ ಮೆಮರಿ ಡಕ್ಟ್ ಆಗುತ್ತೆ. ಅದಾದ್ಮೇಲೆ ಆಂಪುಲಾ ಫಾರ್ಮೇಶನ್ ಆಗುತ್ತೆ, ಲ್ಯಾಕ್ಟಿಫರಸ್ ಡಕ್ಟ್, ಅದಾದ್ಮೇಲೆ ನಿಪ್ಪಲ್. ಸೊ ದಿಸ್ ಇಸ್ ಹೌ ದ ಮಿಲ್ಕ್ ಕಮ್ಸ್ ಔಟ್. ಹೌದಲ್ವಾ? ಸೊ ಇಲ್ಲಿ ಇದು ಸ್ಟ್ರಕ್ಚರ್ ಆಫ್ ಮೆಮರಿ ಗ್ಲ್ಯಾಂಡ್. ಸೊ ಮದರ್ ನ ಮೆಮರಿ ಗ್ಲ್ಯಾಂಡ್ ಚೆನ್ನಾಗಿ ಡೆವಲಪ್ ಆಗುತ್ತೆ, ಐ ಮೀನ್ ದ ಡಿಫ್ರೆನ್ಸಿಯೇಷನ್ ಆಗೋದಕ್ಕೆ ಶುರು ಆಗುತ್ತೆ ಲ್ಯಾಕ್ಟೇಷನ್ ಆದ್ಮೇಲೆ. ಯಾಕಂತಂದ್ರೆ ಮೆಮರಿ ಗ್ಲ್ಯಾಂಡ್ ವಿಚ್ ಪ್ರೊಡ್ಯೂಸಸ್ ಮಿಲ್ಕ್ ಅಟ್ ದ ಎಂಡ್ ಆಫ್ ದ ಪ್ರೆಗ್ನೆನ್ಸಿ ಕಂಪ್ಲೀಟ್ ಆದ್ಮೇಲೆ ಲ್ಯಾಕ್ಟೇಷನ್. ಸೊ ಪ್ರೊಡಕ್ಷನ್ ಆಗುವಂತಹ ಮಿಲ್ಕ್ ನ ಕ್ಯಾರೆಕ್ಟರ್ ಹೆಂಗಿರುತ್ತಪ್ಪ ಅಂದ್ರೆ ಇನಿಷಿಯಲ್ ಡೇಸ್ ಅಂದ್ರೆ ಸ್ವಲ್ಪ ಸ್ಟಾರ್ಟಿಂಗ್ ದಿನ ಪ್ರೊಡಕ್ಷನ್ ಆಗುವಂತಹ ಮಿಲ್ಕ್, ಫಸ್ಟ್ ಫ್ಯೂ ಡೇಸ್ ಪ್ರೊಡ್ಯೂಸ್ ಆಗುತ್ತಲ್ಲ ಮಿಲ್ಕ್, ಅದು ಡಿಫ್ರೆಂಟ್ ಕಲರ್ ಅಲ್ಲಿ ಇರುತ್ತೆ, ಒಂದು ಲೈಟ್ ಯೆಲ್ಲೋಯಿಶ್ ಕಲರ್ ಇರುತ್ತೆ. ಆ ಒಂದು ಮಿಲ್ಕ್ ಅನ್ನು ನಾವು ಕೊಲೆಸ್ಟ್ರಮ್ ಅಂತ ಕರಿತೀವಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ವಾಟ್ ಇಸ್ ಕೊಲೆಸ್ಟ್ರಮ್? ಕೊಲೆಸ್ಟ್ರಮ್ ಅಂದ್ರೆ ಏನು? ಇಟ್ ಈಸ್ ಅ ಮಿಲ್ಕ್ ಪ್ರೊಡ್ಯೂಸ್ ಡ್ಯೂರಿಂಗ್ ಇನಿಷಿಯಲ್ ಫ್ಯೂ ಡೇಸ್ ಆಫ್ ಲ್ಯಾಕ್ಟೇಷನ್. ಲ್ಯಾಕ್ಟೇಷನ್ ನ ಕೆಲವು ದಿನಗಳ ತನಕ ಮಾತ್ರ ಕೊಲೆಸ್ಟ್ರಮ್ ಬರುತ್ತೆ, ಎಲ್ಲ ದಿನನೂ ಬರಲ್ಲ. ಸೊ ಈ ಕೊಲೆಸ್ಟ್ರಾಮ್ ವಿಶೇಷತೆ ಏನಪ್ಪಾ ಅಂತಂದ್ರೆ ಇಟ್ ಹ್ಯಾಸ್ ಎ ಕೈಂಡ್ ಆಫ್ ಆಂಟಿಬಾಡೀಸ್. ಅದರಲ್ಲಿ ಆಂಟಿಬಾಡಿ ಇರುತ್ತೆ.
ನಾವಾಗ್ಲೇ ಹೇಳಿದೆ ಆಂಟಿಬಾಡಿ ಅನ್ನೋದು ಕೈಂಡ್ ಆಫ್ ಪ್ರೋಟೀನ್. ಇದನ್ನ ನೀವು ಮುಂದೆ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಅನ್ನೋ ಚಾಪ್ಟರ್ ಅಲ್ಲಿ ಓದ್ತೀರಾ. ಈ ಆಂಟಿಬಾಡೀಸ್ ಕೆಲಸ ಏನಪ್ಪಾ ಅಂತಂದ್ರೆ ನ್ಯೂ ಬಾರ್ನ್ ಆಗ ತಾನೇ ಹುಟ್ಟಿರುವಂತ ಬೇಬಿಗೆ ರೆಸಿಸ್ಟೆನ್ಸ್ ಪವರ್ ಅನ್ನ ಕೊಡುತ್ತೆ. ಅಂದ್ರೆ ಯಾವುದೇ ರೋಗ ನಿರೋಧಕ ಶಕ್ತಿ, ಅಂದ್ರೆ ಯಾವುದೇ ರೋಗಗಳ ವಿರುದ್ಧ ಹೋರಾಡೋದಕ್ಕೆ ಅದಕ್ಕೆ ಬೇಕಾಗಿರುವಂತಹ ಡಿಫೆನ್ಸ್ ಮೆಕ್ಯಾನಿಸಮ್, ಅಂದ್ರೆ ರೋಗದ ವಿರುದ್ಧ ಹೋರಾಡೋದಕ್ಕೆ ಇರುವ ಒಂದು ಶಕ್ತಿಯನ್ನ ಈ ಒಂದು ಆಂಟಿಬಾಡೀಸ್ ಪ್ರೊಡ್ಯೂಸ್ ಮಾಡುತ್ತೆ, ಕೊಡುತ್ತೆ. ಈ ಆಂಟಿಬಾಡೀಸ್ ನಮ್ಗೆ ಸಿಗೋದೆ ನಮ್ಮ ಮದರ್ನ ಕೊಲೆಸ್ಟ್ರಮ್ ಬ್ಲಡ್ ಅಲ್ಲಿ, ಅಂದ್ರೆ ಕೊಲೆಸ್ಟ್ರಮ್ ಮಿಲ್ಕ್ ಅಲ್ಲಿ, ಅಂದ್ರೆ ಫಸ್ಟ್ 5 days ಆಫ್ ದ ಮಿಲ್ಕ್ ಅಲ್ಲಿ. ಅದಕ್ಕೇನೆ ಡಾಕ್ಟರ್ ವಿಲ್ ರೆಕಮೆಂಡ್, ಹೈಲಿ ರೆಕಮೆಂಡ್ ಟು ಫೀಡ್ ದಿಸ್. ಇನಿಷಿಯಲ್ ಫ್ಯೂ ಡೇಸ್ ನ ಮಿಲ್ಕ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಡೆವಲಪ್ಮೆಂಟ್ ಆಫ್ ಬೇಬಿ ಡೆವಲಪ್ಮೆಂಟ್ ಗೆ ತುಂಬಾ ಅವಶ್ಯಕತೆ ಆಗಿರುತ್ತೆ. ಸೊ ದಟ್ ಇಸ್ ಹೌ ದ ಲ್ಯಾಕ್ಟೇಷನ್ ಫಾಲೋ ಅಪ್. ಸೊ ಇಲ್ಲಿ ನಾನು ಜಸ್ಟ್ ಒಂದು ಸ್ಮಾಲ್ ಡಯಾಗ್ರಾಮ್ ಹಾಕಿದೀನಿ. ಈ ಡಯಾಗ್ರಾಮ್ ಏನ್ ಬೇಕಾಗಿಲ್ಲ, ಸುಮ್ನೆ ಹೇಳಿದ್ದು. ಒನ್ಸ್ ದ ಬೇಬಿ ಸ್ಟಾರ್ಟ್ ಸಕ್ಕಿಂಗ್, ಈ ತರ ಬ್ರೆಸ್ಟ್ ನ ಸಕ್ ಮಾಡ್ತಾ ಇದ್ದಾಗ ಅಲ್ಲಿ ಒಂದಷ್ಟು ಸಿಗ್ನಲ್ ಪಾಸ್ ಆಗುತ್ತೆ ಬ್ರೈನ್ಗೆ. ಸೊ ಬ್ರೈನ್ ಇಂದ ಪಾಸ್ ಆದ ಸಿಗ್ನಲ್ ನಮ್ಮ ಲ್ಯಾಕ್ಟಿಫರಸ್ ಡಕ್ಟ್ ಅಥವಾ ಗ್ಲ್ಯಾಂಡ್ ಇಂದ ಅಥವಾ ಆಲ್ವಿಯೋಲೈಯಲ್ಲಿ ಫಿಲ್ ಆಗಿರುವಂತಹ ಮಿಲ್ಕ್ ಅನ್ನ ಎಜೆಕ್ಟ್ ಔಟ್ ಮಾಡುತ್ತೆ. ಸೊ ದಟ್ ಈಸ್ ಹೌ ದಟ್ ಬೇಬಿ ವಿಲ್ ಫೀಡ್ ದ ಮಿಲ್ಕ್. ಸೊ ಇಟ್ ಈಸ್ ಜಸ್ಟ್ ಅನ್ ಅಡಿಷನಲ್ ಇನ್ಫಾರ್ಮೇಶನ್ ಅಷ್ಟೇ. ದಿಸ್ ಇಸ್ ಕಂಪ್ಲೀಟ್ಲಿ ನಾಟ್ ನೆಸೆಸರಿ. ಇದು NCERT ಇಲ್ಲ. ಓಕೆ, ಜಸ್ಟ್ ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್ ನಾನು ಹಾಕಿದೀನಿ, ಇದೇನ್ ಬೇಕಾಗಿಲ್ಲ. ಸೊ lactation. So if you found any, kindly ask me. Okay, I hope you enjoyed this session and thank you.